ಈಗ ನೀವು BP ನ ಚೆಕ್ ಮಾಡ್ತೀರಾ, ಆಮೇಲೆ ರೀಡಿಂಗ್ಸ್ನ ಬರ್ಕೋತೀರಾ. ಏನಾದರೂ ಫಸ್ಟ್ ರೀಡಿಂಗ್ ಏನೇನೆ 140/90ಕ್ಕಿಂತ ಜಾಸ್ತಿ ಬಂದರೆ ಗಾಬರಿ ಪಟ್ಕೊಳ್ಳುವಂಥದ್ದು ಏನಿಲ್ಲ, ಸ್ವಲ್ಪ ರಿಲ್ಯಾಕ್ಸ್ ಆಗಿ. ನಂತರ ಒಂದು 2 ನಿಮಿಷ ಬಿಟ್ಟು ಇನ್ನೊಂದು 2 ನಿಮಿಷ ಬಿಟ್ಟು ಇನ್ನೊಂದ್ಸಲಿ, ಟೋಟಲ್ 3 ಸಲ ನೀವು BP ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಆ 3 ರೀಡಿಂಗಲ್ಲಿ ಯಾವುದು ಕಡಿಮೆ ರೀಡಿಂಗ್ ಇದೆಯೋ ಅದನ್ನು ನೋಟ್ ಮಾಡ್ಕೊಬೇಕು. ಆ ರೀಡಿಂಗಲ್ಲೂ ಸಹ 140/90ಕ್ಕಿಂತ ಜಾಸ್ತಿ ಇದ್ದರೆ ಇನ್ನು 2 ಬೇರೆ ಬೇರೆ ಸಂದರ್ಭಗಳಲ್ಲಿ, ಫಾರ್ ಎಕ್ಸಾಂಪಲ್ ಇವತ್ತು ಮಾಡಿಸಿರ್ತೀರಿ, ಒಂದು 2 ದಿನ ಬಿಟ್ಟು ಇನ್ನೊಂದ್ಸಲಿ, ಇನ್ನೂ ಒಂದು 2 ದಿನ 3 ದಿನ ಬಿಟ್ಟು ಇನ್ನೊಂದ್ಸಲಿ. ಸೊ 3 ಬೇರೆ ಬೇರೆ ಸಂದರ್ಭಗಳಲ್ಲೂ ಸಹ ನಿಮ್ಮ BP 140/90ಕ್ಕಿಂತ ಜಾಸ್ತಿ ಇದ್ದರೆ ಆವಾಗ ನಿಮಗೆ ಹೈ BP ಇರೋದು ಕನ್ಫರ್ಮ್ ಆಗುತ್ತೆ. ಸೊ ಹಾಸ್ಪಿಟಲಲ್ಲಿ ಏನಾದ್ರು ಇದ್ದರೆ ಡಾಕ್ಟ್ರು ಮುಂದಿನ ಟ್ರೀಟ್ಮೆಂಟ್ ಏನು ಅಂತ ನೋಡ್ತಾರೆ. ಮನೇಲಿ ಏನಾದ್ರು ನೀವು ಚೆಕ್ ಮಾಡ್ಕೊಂಡು ಈ ಥರ ರೀಡಿಂಗ್ಸ್ ಬಂತು ಅಂತ ಏನಾದ್ರು ಅಂದರೆ ನೀವು ಇಮಿಡಿಯೇಟು ಡಾಕ್ಟ್ರನ್ನ ಕಾಣಬೇಕಾಗುತ್ತೆ.